ದಿಢೀರಂತ ಬಂಗಾರದ ಬೆಲೆಯಲ್ಲಿ ಏನಾಗ್ತಾ ಇದೆ ಗೊತ್ತಾ ವೀಕ್ಷಕರೇ? ನೋಡಿ, ಈ ವಾರವೂ ಕೂಡ ಬಂಗಾರ ಬೆಳ್ಳಿ ಬೆಲೆಯಲ್ಲಿ ಭಾರಿ ಒಂದು ಸಂಚಲನ ಕಾಣಲಿದೆ. ನಿಮ್ ಹತ್ತಿರ ಈಗಾಗಲೇ ಬಂಗಾರ ಇದ್ರೆ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಚಿನ್ನಾಭರಣ ಪ್ರಿಯರಿಗೂ ಕೂಡ ಮುಂದಿನ ಬರೋ ದಿನಗಳಲ್ಲಿ ಭರ್ಜರಿ ಗುಡ್ ನ್ಯೂಸ್ ಕೂಡ ಸಿಗಲಿದೆ ಅಂತ ಹೇಳಲಾಗ್ತಾ ಇದೆ. ಈ ವಿಡಿಯೋನ ನೀವು ದಯವಿಟ್ಟು ಪೂರ್ತಿಯಾಗಿ ಕೊನೆ ತನಕ ನೋಡಿ. ಇವತ್ತು ಕರ್ನಾಟಕ ರಾಜ್ಯದಂತ ಬಂಗಾರ ಮತ್ತು ಬೆಳ್ಳಿ ಬೆಲೆಗಳಲ್ಲಿ ಏನಾಗಿದೆ, ಎಷ್ಟು ಬದಲಾವಣೆ ಆಗಿದೆ, ಇನ್ನು ನಮ್ಮ ಕರ್ನಾಟಕದಲ್ಲಿ ಬಂಗಾರ ಖರೀದಿ ಮಾಡೋ ಜನರು ಯಾವ ತಪ್ಪುಗಳನ್ನ ಮಾಡಬಾರದು, ಈ ತಪ್ಪುಗಳನ್ನ ನೀವು ಮಾಡಿದ್ರೆ ನಿಮ್ದು ಸಾವಿರಾರು ರೂಪಾಯಿ ಹಣ ಕೂಡ ನಷ್ಟವಾಗುತ್ತೆ. ಹೀಗಾಗಿ ಬಂಗಾರ ಖರೀದಿ ಮಾಡುವಾಗ ಮುನ್ನೆಚ್ಚರಿಕಾ ಕ್ರಮಗಳು ಯಾವುದು ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ. ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ಕೊನೆ ತನಕ ನೋಡ್ತಾ ಇರಿ ವೀಕ್ಷಕರೇ. ಒಂದು ಕಡೆಗೆ ಬಂಗಾರ ಮತ್ತು ಬೆಳ್ಳಿ ಬೆಲೆ ಹಾವು ಏಣಿ ಆಟ ಶುರು ಮಾಡಿದೆ. ಇದರಿಂದ ಬಂಗಾರ ಬೆಳ್ಳಿ ಖರೀದಿ ಮಾಡೋರಿಗೆ ದೊಡ್ಡ ಕನ್ಫ್ಯೂಷನ್ ಕೂಡ ಇದೆ. ಈಗ ತಗೋಬೇಕೋ ಬೇಡವಾ, ಅಂದ್ರೆ ಯಾವಾಗ ಬಂಗಾರ ನೀವು ಖರೀದಿ ಮಾಡಬೇಕು, ಯಾವಾಗ ಮಾರಾಟ ಮಾಡಬೇಕು, ಎಲ್ಲವನ್ನೂ ಕೂಡ ಡೀಟೇಲ್ ಆಗಿ ನಾವು ನಿಮಗೆ ಮಾಹಿತಿಯನ್ನ ಕೊಟ್ಟಿದ್ದೇವೆ. ಮತ್ತೊಂದು ಕಡೆಗೆ ವೀಕ್ಷಕರೇ, ನಿಮಗೂ ಕೂಡ ಆಸೆ ಇದ್ರೆ ಬಂಗಾರದ ಬೆಲೆ 1,00,000 ರೂಪಾಯಿ ಆಗ್ಬೇಕು ಅಂತ, ಕಡಿಮೆ ಆಗ್ಬೇಕು ಅಂತ ಆಸೆ ಇದ್ರೆ ವಿಡಿಯೋಗೆ ಬೇಗನೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಅಂತ ನಮಗೆ ನೀವು ಕಮೆಂಟ್ ಮಾಡಿ. ಬಡವರು ಕೂಡ ಸುಲಭವಾಗಿ ಬಂಗಾರವನ್ನ ಖರೀದಿ ಮಾಡಿರ್ಬೇಕು, ಆ ಒಂದು ಬೆಲೆ ನಮಗೆ ನೀವು ಕಮೆಂಟ್ ಮಾಡಿ ತಿಳಿಸಬಹುದು ವೀಕ್ಷಕರೇ. ಮತ್ತೆ ಇನ್ನೊಂದು ಕಡೆಗೆ ಬಂಗಾರದ ಬೆಲೆ ಎಷ್ಟಾಗಬೇಕು ಅಂತ ಕಮೆಂಟ್ ಮಾಡಿ. ಈಗ ನೋಡಿ, ಬೆಳ್ಳಿ ಬೆಲೆ ಮತ್ತು ಬಂಗಾರ ಬೆಲೆ ಎರಡೂ ಕೂಡ ಭಾರಿ ಒಂದು ಏರಿಕೆ ಆಗ್ತಾ ಇದೆ. ಒಂದು ಕಡೆಗೆ ಹಳೆ ಬಂಗಾರ ನಿಮ್ಮ ಮನೆಯಲ್ಲಿ ಇದ್ರೆ ಈಗ ನೀವು ಮಾರಾಟ ಮಾಡಿ ಸೂಪರ್ ಲಾಭ ಕೂಡ ಮಾಡಬಹುದು. ಅಂದ್ರೆ ಮನೆಯಲ್ಲಿ ಚಿನ್ನಾಭರಣ ಇಟ್ಟಿದ್ರೆ ನಿಮಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇನ್ನು ಯಾರೆಲ್ಲ ಹೋದ ವಾರ ಬಂಗಾರವನ್ನ ಖರೀದಿ ಮಾಡಿದ್ರು ನೋಡಿ, ಇವತ್ತು ಅವರಿಗೆ ದೊಡ್ಡ ಲಾಭ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತು ಬೆಲೆಯಲ್ಲಿ ಭಾರಿ ಒಂದು ಲಾಭ ಕಾಣ್ತಾ ಇದೆ, ಅಂದ್ರೆ ಮತ್ತೆ ಬೆಲೆ ಏರಿಕೆ ಆಗ್ತಾ ಇದೆ ಅಂತಾನೆ ಅರ್ಥ ವೀಕ್ಷಕರೇ. ಬಂಗಾರ ಮತ್ತು ಬೆಳ್ಳಿ ಬೆಲೆ ಹೇಳೋಕ್ಕಿಂತ ಮುಂಚೆ ಇವತ್ತು ನಾವು ನಿಮಗೆ 18 ಕ್ಯಾರೆಟ್ 22 ಕ್ಯಾರೆಟ್ ಚಿನ್ನದಲ್ಲಿ ಯಾವ್ದು ಚಿನ್ನ ತಗೋಬೇಕು, ಚಿನ್ನ ತಗೊಳ್ಳುವಾಗ ಎಲ್ಲಿ ಜನ ಮೋಸ ಹೋಗ್ತಾರೆ ಅದನ್ನು ಕೂಡ ಹೇಳಿದ್ದೇವೆ. ವಿಡಿಯೋಗೆ ಲೈಕ್ ಮಾಡಿ. ಮೊದಲಿಗೆ ಬೆಳ್ಳಿಯಿಂದ ಶುರು ಮಾಡೋದಾದ್ರೆ ನೋಡಿ, ಕೇವಲ 3 ದಿನದಲ್ಲಿ 31,000 ರೂಪಾಯಿ ಬೆಳ್ಳಿ ಬೆಲೆ ಏರಿಕೆ ಆಗಿದೆ. ಹೌದು ವೀಕ್ಷಕರೇ, ಹೋದ ವಾರ 2,40,000 ರೂಪಾಯಿ ಇದ್ದ ಬೆಳ್ಳಿ 1 ಕೆಜಿಗೆ, ಅಂದ್ರೆ ಒಂದು MCX ವ್ಯಾಲ್ಯೂ 2,40,000 ರೂಪಾಯಿದ್ದು ಇವತ್ತು ಮತ್ತೆ 2,62,000 ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಕೇವಲ 2-3 ದಿನದಲ್ಲಿ ದೊಡ್ಡ ಮಟ್ಟದ ಒಂದು ಏರಿಕೆ ಅಂತಾನೆ ಹೇಳ್ಬೋದು. ಯಾವಾಗ ಬೆಳ್ಳಿ ಬೆಲೆ ಏರಿಕೆ ಆಗುತ್ತೆ ಅವಾಗ ಬಂಗಾರದ ಬೆಲೆ ಕೂಡ ಏರಿಕೆ ಆಗುತ್ತೆ. ಹಾಗಾದ್ರೆ ಯಾವಾಗ ನಾವು ಬಂಗಾರ ಖರೀದಿ ಮಾಡಬೇಕು, ಬೆಳ್ಳಿ ಖರೀದಿ ಮಾಡಬೇಕು ಅಂತ ನೀವು ಕೇಳ್ತಾ ಇದ್ರೆ ನೋಡಿ, ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ ಸ್ವಲ್ಪ ಸ್ವಲ್ಪ ನೀವು ಖರೀದಿ ಮಾಡಬೇಕು. ಒಟ್ಟಿಗೆ ಈಗ ನೋಡಿ, 1 ಕೆಜಿ ಬೆಳ್ಳಿ ಬೇಕಂದ್ರೆ ಇವತ್ತೇ ಹೋಗಿ 1 ಕೆಜಿ ಬೆಳ್ಳಿ ತಗೋಬಾರ್ದು. ಇವತ್ತು ನೀವು 100 ಗ್ರಾಮ್ ಬೆಳ್ಳಿ ತಗೋಬೇಕು. ಮತ್ತೆ ನಾಳೆ ಇಳಿಕೆ ಆಯ್ತಾ ಮತ್ತೆ ನಾಳೆ 100 ಗ್ರಾಮ್ ತಗೋಬೇಕು. ಈ ತರ ನೀವು ಬೆಲೆ ಇಳಿಕೆ ಆದಾಗ ಖರೀದಿ ಮಾಡಿದ್ರೆ ನಿಮಗೆ ದೊಡ್ಡ ಮಟ್ಟದ ಲಾಭ ಸಿಗುತ್ತೆ. ಅಂದ್ರೆ ಕಡಿಮೆ ಬೆಲೆಗೆ ನಿಮಗೆ ಬೆಳ್ಳಿ ಸಿಗುತ್ತೆ, ನಂತರ ಮಾರಾಟ ಮಾಡಬಹುದು ನೀವು ಹೆಚ್ಚಿನ ಬೆಲೆಗೆ. ಈಗ ನೋಡಿ, ಬೆಳ್ಳಿ ಆಭರಣದ ಬೆಲೆ 1 ಕೆಜಿಗೆ 2,75,000 ರೂಪಾಯಿಗೆ ಬಂದು ನಿಂತಿದೆ. ಆದ್ರೆ ತಜ್ಞರು ಈ ಒಂದು ಬೆಲೆ 2 ಲಕ್ಷ ರೂಪಾಯಿವರೆಗೂ ಬರಬಹುದು ಅಂತ ಹೇಳಿದ್ರು. ಎಲ್ಲ ಲೆಕ್ಕಾಚಾರ ಉಲ್ಟಾ ಆಗಿದೆ. ಅದಕ್ಕಂದ್ರೆ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧದ ಪರಿಣಾಮದಿಂದಾಗಿ ಈ ಒಂದು ಬೆಲೆಯಲ್ಲಿ ಭಾರಿ ಒಂದು ಏರಿಳಿತ ಕಂಡಿರುವಂತದ್ದು. ಹೀಗಾಗಿ ವೀಕ್ಷಕರೇ, ನೀವು ಏನಾದ್ರೂ ಬೆಳ್ಳಿ ಬಂಗಾರ ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ 1 ತಿಂಗಳು ಸ್ವಲ್ಪ ನೀವು ಹುಷಾರಾಗಿರ್ಬೇಕು, ತುಂಬಾ ಎಚ್ಚರದಿಂದಿರಬೇಕು. ಅಮೆರಿಕ ಇರಾನ್ ಯುದ್ಧ ಕಾರಣ ಇದರಲ್ಲಿ ಭಾರಿ ಒಂದು ಸಂಚಲನ ಕಾಣ್ತಾ ಇದೆ. ಅಂದ್ರೆ ಯುದ್ಧ ಅಲ್ಲಿ ನಡೆದ್ರೆ ಬಂಗಾರ ಬೆಳ್ಳಿಯಲ್ಲಿ ರೇಟ್ ಏನಿದೆ ನೋಡಿ ಅದು ಏರುಪೇರು ಆಗ್ತಾ ಇದೆ. ಈಗ ಬೆಳ್ಳಿ ನೋಡಿ 1 ಕೆಜಿಗೆ 2,75,000 ರೂಪಾಯಿ ಆಗಿರುವಂತದ್ದು 1 ಕೆಜಿಗೆ. ಅಂದ್ರೆ ಇದ್ರ ಮೇಲೆ ಮತ್ತೆ ನಿಮಗೆ ಮೇಕಿಂಗ್ ಚಾರ್ಜಸ್ ಮತ್ತು GST 3% ಎಕ್ಸ್ಟ್ರಾ ಇರುತ್ತೆ. ಒಂದು ಕಡೆಗೆ ಬೆಳ್ಳಿ ಬೆಲೆ ಯಾರೆಲ್ಲ ಹೋದ ವಾರ ಖರೀದಿ ಮಾಡಿದ್ರು ಇವತ್ತು ಅವರಿಗೆ 30,000 ರೂಪಾಯಿವರೆಗೂ ಲಾಭ. ಅಂದ್ರೆ ಕಳೆದ 3-4 ದಿನದಲ್ಲಿ 30,000 ರೂಪಾಯಿ ಬೆಲೆ ಏರಿಕೆ ಆಗಿದೆ. ಹೀಗಾಗಿ ಯಾರೆಲ್ಲ ಹೋದ ವಾರ ಖರೀದಿ ಮಾಡಿದ್ರು ಇವತ್ತು ಅವರಿಗೆ ಲಾಭ. ಆದ್ರೆ ಯಾರೆಲ್ಲ ಜನವರಿ ತಿಂಗಳಲ್ಲಿ ಬೆಳ್ಳಿಯನ್ನ 4 ಲಕ್ಷ ರೂಪಾಯಿಗೆ ಖರೀದಿ ಮಾಡಿದ್ರು ನೋಡಿ, ಇವತ್ತು ಬೆಲೆ 2,75,000 ರೂಪಾಯಿ ಇರೋದ್ರಿಂದ ಅವರಿಗೆ 1 ಲಕ್ಷ ರೂಪಾಯಿಗೂ ಹೆಚ್ಚು ನಷ್ಟ ಅಂತಾನೆ ಹೇಳ್ಬೋದು. ಇದರಲ್ಲಿ ಲಾಭ ನಷ್ಟ ಇರೋದೆ. ಇನ್ನೊಂದು ಕಡೆಗೆ ಬಂಗಾರಕ್ಕೆ ಬರೋದಾದ್ರೆ ನೋಡಿ, ಬಂಗಾರದಲ್ಲೂ ಕೂಡ ಭಾರಿ ಒಂದು ಏರಿಳಿತವಾಗ್ತಾ ಇದೆ. ಆದ್ರೆ ಬೆಲೆ ಒಂದು ರೇಂಜ್ ಬೌಂಡ್ ಅಲ್ಲಿ ಸಾಕ್ತಾ ಇದೆ. ಮುಂದಿನ ಬರೋ ದಿನಗಳಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಅಂತ ತಜ್ಞರು ಹೇಳಿದ್ದಾರೆ. ಅಂದ್ರೆ ದೊಡ್ಡ ಮಟ್ಟದ ಕುಸಿತನೂ ಆಗ್ಬಹುದು ಅಥವಾ ದೊಡ್ಡ ಮಟ್ಟದಲ್ಲಿ ಬಂಗಾರದ ಬೆಲೆ ಏರಿಕೆನೂ ಕೂಡ ಆಗ್ಬಹುದು. ಕಳೆದ 1 ತಿಂಗಳಿನಿಂದ ಬಂಗಾರದ ಬೆಲೆ ಏರಿಕೆನೂ ಆಗ್ತಾ ಇಲ್ಲ, ಇಳಿಕೆನೂ ಆಗ್ತಾ ಇಲ್ಲ, ಒಂದು ರೇಂಜ್ ಬೌಂಡ್ ಮೂವ್ಮೆಂಟ್ ಅಲ್ಲಿ ಸಿಕ್ಕಾಕಿಕೊಂಡಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಪರಿಣಾಮ ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ ಹೂಡಿಕೆದಾರರು ಬಂಗಾರ ಬೆಳ್ಳಿಯನ್ನ ಮಾರಾಟ ಮಾಡಿ ಕಚ್ಚಾ ತೈಲದಲ್ಲಿ ಪ್ರಾಫಿಟ್ ಅಂದ್ರೆ ಲಾಭವನ್ನ ಮಾಡ್ತಾ ಇರೋದ್ರಿಂದ ಬಂಗಾರ ಬೆಳ್ಳಿ ಬೆಲೆ ಇಳಿಕೆಗೆ ಕಾರಣವಾಗುತ್ತೆ ಅಂತ ತಜ್ಞರು ಹೇಳಿದ್ರು. ಅದೇ ತರ ಈಗ ನೋಡಿ, ಮತ್ತೆ ಯುದ್ಧ ಮತ್ತಷ್ಟು ಭೀಕರವಾಗಬಹುದು ಅಂತ ಹೇಳ್ತಾ ಕಚ್ಚಾ ತೈಲ ಬೆಲೆ ಏರಿಕೆ ಆಯಿತು, ಆದ್ರೆ ಯುದ್ಧ ನಡೀಲಿಲ್ಲ.
ಹೀಗಾಗಿ ಬಂಗಾರ ಬೆಳ್ಳಿ ಬೆಲೆ ಭರ್ಜರಿ ಇಳಿಕೆ ಕೂಡ ಆಗಿತ್ತು ವೀಕ್ಷಕರೇ. ಯಾವಾಗ ಬೆಳ್ಳಿ ಬೆಲೆ ಏರಿಕೆ ಆಗುತ್ತೆ ಅವಾಗ ಬಂಗಾರದ ಬೆಲೆ ಕೂಡ ಏರಿಕೆ ಆಗುತ್ತೆ. ಈಗ ನೋಡಿ ಈಗ ಬೆಲೆ ಮತ್ತೆ ಏರಿಕೆ ಆಗಿದೆ. ಹೌದು, ಕಳೆದ ಒಂದು ವಾರದಲ್ಲಿ ಬಂಗಾರದ ಬೆಲೆ 3,000 ರೂಪಾಯಿ ಮತ್ತೆ ಏರಿಕೆ ಆಗಿದೆ. ಆದ್ರೆ ಹೋದ ತಿಂಗಳಿಗೆ ಕಂಪೇರ್ ಮಾಡಿದ್ರೆ ಇನ್ನು 2,000 ರೂಪಾಯಿ ಇಳಿಕೆಯಲ್ಲಿದೆ ಅಂತ ಹೇಳ್ಬಹುದು. ಈಗ 18 ಕ್ಯಾರೆಟ್ ಮತ್ತು 22 ಕ್ಯಾರೆಟ್ ಈ 2 ಕ್ಯಾರೆಟ್ ನಲ್ಲಿ ಯಾವ ಬಂಗಾರ ತಗೋಬೇಕು ಅಂತ ತುಂಬಾ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ನೋಡಿ ವೀಕ್ಷಕರೇ, ನೀವು ಬಂಗಾರ ಮುಂದಿನ ಬರೋ ದಿನಗಳಲ್ಲಿ ಮತ್ತೆ ಮಾರಾಟ ಮಾಡಿದ್ರೆ ಲಾಭವಾಗಿರ್ಬೇಕು. ಅಂದ್ರೆ ನೋಡಿ, ಬಂಗಾರದ ಆಭರಣ ನೀವು ಖರೀದಿ ಮಾಡ್ತೀರಾ ಅಂದ್ರೆ ಆ ಸ್ಪಾಟ್ ಅಲ್ಲಿ ನಿಮಗೆ 10 ರಿಂದ 15% ನಷ್ಟ ಅಂತಾನೆ ಹೇಳ್ಬಹುದು. ಒಂದು ಬಂಗಾರದ ಆಭರಣ 1 ಲಕ್ಷ ರೂಪಾಯಿಗೆ ನೀವು ಒಂದು ನೆಕ್ಲೆಸ್ ತಗೊಂಡಿರ್ತೀರಾ, ಆದ್ರೆ ಅದರಲ್ಲಿ ಬಂಗಾರ 85,000 ರೂಪಾಯಿದು ಇರುತ್ತೆ. 15,000 ರೂಪಾಯಿ 15% ಅಂತ ಮೇಕಿಂಗ್ ಚಾರ್ಜಸ್ ಅನ್ನ ಹಾಕಿರ್ತಾರೆ. ಅಂದ್ರೆ ಆ ಒಂದು ಮೇಕಿಂಗ್ ಚಾರ್ಜ್ ಏನಪ್ಪಾ ಅಂದ್ರೆ ಗಟ್ಟಿ ಬಂಗಾರವನ್ನ ಕರಗಿಸಿ ಆಭರಣ ಮಾಡೋದಕ್ಕೆ ಅಕ್ಕಸಾಲಿಗರು ತೆಗೆದುಕೊಂಡಿರೋ ಒಂದು ಚಾರ್ಜ್ ಅಂತಾನೆ ಹೇಳ್ಬಹುದು. ಅಂದ್ರೆ ಒಂದು ನಿಮಗೆ ಬರ್ಡನ್ ಎಕ್ಸ್ಪೆನ್ಸ್ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಹೀಗಾಗಿ ಈ ಒಂದು ಡಿಸೈನ್ ನೋಡಿ, ಆ ಒಂದು ಡಿಸೈನ್ ನೀವು ಮಾಡಿಸ್ಬೇಕಂದ್ರೆ 15% ಇಲ್ಲಿ ಮೇಕಿಂಗ್ ಚಾರ್ಜ್ ವೇಸ್ಟೇಜ್ ಅಂತ ಬರುತ್ತೆ. ಹೀಗಾಗಿ 1 ಲಕ್ಷ ರೂಪಾಯಿ ಇದರಲ್ಲಿ 15,000 ರೂಪಾಯಿ ನಿಮ್ದು ಮೇಕಿಂಗ್ ಚಾರ್ಜ್ ಹೋದ್ರೆ 85,000 ರೂಪಾಯಿ ಬಂಗಾರ. ನಾಳೆ ಮತ್ತೆ ನೀವು 1 ಲಕ್ಷ ರೂಪಾಯಿದು ಬಂಗಾರ ಮಾರಾಟ ಮಾಡ್ತೀರಾ ಅಂದ್ರೆ ನಿಮಗೆ 1 ಲಕ್ಷ ರೂಪಾಯಿ ಕೈಯಲ್ಲಿ ಬರಲ್ಲ, 85,000 ರೂಪಾಯಿ ಮಾತ್ರ ಬರುತ್ತೆ. ಅಂದ್ರೆ 15,000 ರೂಪಾಯಿ ಅವರು ರೆಡಿ ಮಾಡಿರ್ತಾರಲ್ಲ, ಮತ್ತೆ ಅದನ್ನ ಕರಗಿಸಿದ್ರೆ ಅದು ಎಲ್ಲ ನಿಮಗೆ ನಷ್ಟ ಅಂತಾನೆ ಹೇಳ್ಬಹುದು. ಇನ್ನು ಎರಡನೇದಾಗಿ ಹೂಡಿಕೆ ಮಾಡ್ತೀರಾ ಅಂದ್ರೆ 24 ಕ್ಯಾರೆಟ್ ಗಟ್ಟಿ ಬಂಗಾರ ತಗೊಂಡ್ರೆ ತುಂಬಾನೇ ಒಳ್ಳೇದು. 24 ಕ್ಯಾರೆಟ್ ಇವತ್ತು 1,50,000 ರೂಪಾಯಿ ಇರುತ್ತೆ. ನಾಳೆ 2 ಲಕ್ಷ ರೂಪಾಯಿ ಆದ್ರೂ ಕೂಡ ನಾಳೆ ನೀವು ಗಟ್ಟಿ ಬಂಗಾರ ಮಾರಾಟ ಮಾಡಿದ್ರೆ ನಿಮಗೆ 2 ಲಕ್ಷ ರೂಪಾಯಿನೇ ಕೊಡ್ತಾರೆ. ಅದೇ ಆಭರಣ ಇದ್ರೆ ನಿಮಗೆ 1,75,000 1,70,000 ರೂಪಾಯಿ ಕೊಡ್ತಾರೆ. ಯಾಕಂದ್ರೆ ಆಭರಣದಲ್ಲಿ ಮೇಕಿಂಗ್ ಚಾರ್ಜಸ್ ವೇಸ್ಟೇಜ್ ಅಂತ ಇರುತ್ತೆ. ಆದ್ರೆ 24 ಕ್ಯಾರೆಟ್ ಅಲ್ಲಿ 24 ಕ್ಯಾರೆಟ್ ಅಲ್ಲಿ 999 ಪ್ಯೂರಿಟಿಯಲ್ಲಿ ಗಟ್ಟಿ ಬಂಗಾರದಲ್ಲಿ ಮೇಕಿಂಗ್ ಚಾರ್ಜಸ್ ವೇಸ್ಟೇಜ್ ಅಂತ ತುಂಬಾ ಬರಲ್ಲ ಅಂತಾನೆ ಹೇಳ್ಬಹುದು. ಹೀಗಾಗಿ ಹೂಡಿಕೆ ಮಾಡೋರು 24 ಕ್ಯಾರೆಟ್, ಆಭರಣಕ್ಕೆ 22 ಕ್ಯಾರೆಟ್ ಬೆಸ್ಟ್ ಅಂತ ಹೇಳ್ತಾರೆ. ಆದ್ರೆ ತುಂಬಾ ಜನ 18 ಕ್ಯಾರೆಟ್ ಚಿನ್ನ ತಗೋತಾರೆ, ಹಾಲ್ ಮಾರ್ಕ್ ಇಲ್ಲದೆ ಇರೋ ಬಂಗಾರ ತಗೊಂಡು ಮೋಸ ಹೋಗ್ತಾರೆ. ಹೌದು, ಜನ ಎಲ್ಲಿ ಮೋಸ ಹೋಗ್ತಾರಪ್ಪ ಅಂದ್ರೆ 18 ಕ್ಯಾರೆಟ್ ಚಿನ್ನ ತಗೋತಾರೆ, ಓಕೆ, ಆದ್ರೆ ಹಾಲ್ ಮಾರ್ಕ್ ಇರಲ್ಲ. ಅಂದ್ರೆ BIS ಹಾಲ್ ಮಾರ್ಕ್ ಇಲ್ಲ ಅಂದ್ರೆ ಆ ಬಂಗಾರ 18 ಕ್ಯಾರೆಟ್ ಎಂಬುದಕ್ಕೆ ಯಾವುದು ಗ್ಯಾರಂಟಿ ಇರಲ್ಲ. ಮುಂದೆ ನೀವು ಮತ್ತೆ ಮಾರಾಟ ಮಾಡಕ್ ಹೋಗ್ತಿರಲ್ಲ, ಅದು 18 ಕ್ಯಾರೆಟ್ ಅಲ್ಲ 16 ಕ್ಯಾರೆಟ್ ಅಂತ ನಿಮಗೆ ಹೇಳ್ತಾರೆ. ಅವಾಗ ನಿಮಗೆ 2 ಕ್ಯಾರೆಟ್ ಅಂದ್ರೂ ಕೂಡ ದೊಡ್ಡ ಮಟ್ಟದ ಒಂದು ನಷ್ಟ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಂಗಾರ 1 ಲಕ್ಷ ರೂಪಾಯಿ ಮೇಲೆ ಇರೋದ್ರಿಂದ 18 ಕ್ಯಾರೆಟ್ ಸ್ವಲ್ಪನು ಪರ್ಸೆಂಟೇಜ್ 2-3% ಮಿಸ್ಟೇಕ್ ಆದ್ರೂ ಕೂಡ ನಿಮಗೆ 2-3 ಸಾವಿರ ರೂಪಾಯಿ ನೇರವಾಗಿ ನಷ್ಟ ಅಂತಾನೆ ಹೇಳ್ಬಹುದು. ಹೀಗಾಗಿ ಬಂಗಾರ ಆಭರಣ ಖರೀದಿ ಮಾಡೋರು ಕಡ್ಡಾಯವಾಗಿ ಹಾಲ್ ಮಾರ್ಕ್ ಇದ್ದ ಅಂದ್ರೆ BIS ಲೋಗೋ ಇದ್ದ ಹಾಲ್ ಮಾರ್ಕ್ ಇದ್ದ ಬಂಗಾರವನ್ನ ಖರೀದಿ ಮಾಡಬೇಕು. ಇನ್ನು 18 ಕ್ಯಾರೆಟ್ ಆಗಿರಲಿ 22 ಕ್ಯಾರೆಟ್ ಆಗಿರಲಿ ವೀಕ್ಷಕರೇ, ಮೇಕಿಂಗ್ ಚಾರ್ಜಸ್ ಕಡಿಮೆ ಇರಬೇಕು. ತುಂಬಾ ಕಡೆಗೆ ಮೇಕಿಂಗ್ ಚಾರ್ಜಸ್ 30% 40% ಹಾಕ್ತಾರೆ. ನೋಡಿ, ನೀವು ಅದನ್ನ ಕಡಿಮೆ ಮಾಡಿಸಬಹುದು ಒಂದು, ಇಲ್ಲ ಡಿಸ್ಕೌಂಟ್ ಮಾಡಿಸಬೇಕು ಒಂದು. ಇನ್ನು ಎರಡನೇದಾಗಿ ತುಂಬಾ ಜನ GST ಬಿಲ್ ಇಲ್ಲದೆ ವ್ಯವಹಾರ ಮಾಡ್ತೀರಾ. ನೀವೇನಾದ್ರೂ ಒಂದೇ ಜನ 2 ಲಕ್ಷ ರೂಪಾಯಿ ಮೇಲೆ ಬಂಗಾರ ಖರೀದಿ ಮಾಡ್ತೀರಾ ಅಂದ್ರೆ ಕಡ್ಡಾಯವಾಗಿ ಬಿಲ್ ತಗೋಬೇಕು ಮತ್ತು ಕಡ್ಡಾಯವಾಗಿ ನೀವು ಆನ್ಲೈನ್ ಮೂಲಕ ಹಣವನ್ನ ಕಳಿಸಬೇಕು. ಕ್ಯಾಶ್ ಮೂಲಕ ವ್ಯವಹಾರ ಮಾಡಿದ್ರೆ ನಿಮಗೆ ದಂಡ ಹಾಕಲಾಗುತ್ತಂತೆ. ಅಂದ್ರೆ 2 ಲಕ್ಷ ರೂಪಾಯಿ ಮೇಲೆ ಒಂದೇ ದಿನ ಒಬ್ಬ ವ್ಯಕ್ತಿಯಿಂದ ಹಣ ಕೊಡುವಂತಿಲ್ಲ, ಸ್ವೀಕಾರ ಮಾಡುವಂತಿಲ್ಲ ಅಂತ ಕೇಂದ್ರ ಸರ್ಕಾರ ಹೊಸ ಹಣಕಾಸು ನಿಯಮದಲ್ಲಿ ಒಂದು ಚೇಂಜ್ ಅನ್ನ ಮಾಡಿದೆ. ಹೀಗಾಗಿ ಬಂಗಾರ ಖರೀದಿ ಮಾಡೋರು 3 ಲಕ್ಷ ರೂಪಾಯಿದು ಹಣ ಕೊಟ್ಟು, ಕ್ಯಾಶ್ ಕೊಟ್ಟು ಅಂದ್ರೆ ನಗದನ್ನ ಕೊಟ್ಟು ತಗೊಂಡ್ರೆ ನಿಮಗೆ ದಂಡ ಬೀಳುತ್ತೆ ಅಂತ ಹೇಳ್ಬಹುದು. ಹೀಗಾಗಿ ನೀವು 3 ಲಕ್ಷ ರೂಪಾಯಿದು ಬಂಗಾರ ತಗೋತೀರಾ ಅಂದ್ರೆ ಫೋನ್ ಪೇ, ಗೂಗಲ್ ಪೇ, ಬ್ಯಾಂಕ್ ಚೆಕ್, ಬ್ಯಾಂಕ್ ಟ್ರಾನ್ಸ್ಫರ್ ಅಥವಾ NEFT ಅಂತ ಬರುತ್ತೆ. ಬ್ಯಾಂಕ್ ಮೂಲಕ ನೀವು ಹಣವನ್ನ ಕಳಿಸಬೇಕು. ಕ್ಯಾಶ್ ಮೂಲಕ ವ್ಯವಹಾರ ಮಾಡಿದ್ರೆ ಅದು ಇಲ್ಲಿಗಲ್ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ನೋಡಿ, ಬಂಗಾರದ ಆಭರಣದ ಬೆಲೆ ಈಗ 18 ಕ್ಯಾರೆಟ್ ಎಷ್ಟಿದೆ ನೋಡೋಣ ಬನ್ನಿ. ಇವತ್ತು 18 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ 1,14,260 ರೂಪಾಯಿ ಇದೆ. ನೋಡಿ, ಇದು ಹೋದ ವಾರ 1,16,000 ರೂಪಾಯಿ ಇತ್ತು. ಆದ್ರೆ ಮೊನ್ನೆ ಅಂದ್ರೆ ಇದು ಹೋದ ತಿಂಗಳು 1,05,000 ರೂಪಾಯಿ ತನಕನೂ ಬಂದಿತ್ತು. ಯಾರೆಲ್ಲ 1,05,000 ರೂಪಾಯಿಗೆ ಆಭರಣ ಮಾಡಿಸಿದ್ರು ನೋಡಿ, ಇವತ್ತು ಅವರಿಗೆ 10,000 ರೂಪಾಯಿ ಉಳಿತಾಯ ಅಂತ ಹೇಳ್ಬಹುದು. ಯಾರೆಲ್ಲ 1,16,000 ರೂಪಾಯಿಗೆ ಆಭರಣ ರೆಡಿ ಮಾಡಿಸಿದ್ರು ನೋಡಿ, ಇವತ್ತು ಅವರಿಗೆ 2,000 ರೂಪಾಯಿ ನಷ್ಟ ಅಂತಾನೆ ಹೇಳ್ಬಹುದು. ನೋಡಿ ವೀಕ್ಷಕರೇ, ಇದೇ ತರ ಇರುತ್ತೆ. ಇದು ಬಂಗಾರದ ಬೆಲೆ ಏರಿಳಿತವಾಗ್ತಾ ಇರುತ್ತೆ. ಹೀಗಾಗಿ ಇದು ಆಭರಣದ ಬೆಲೆ, 18 ಕ್ಯಾರೆಟ್ ಆಭರಣದ ಬೆಲೆ. ಇನ್ನು 22 ಕ್ಯಾರೆಟ್ 916 ಅಂತ ಏನ್ ಕರಿತೀವಿ ನೋಡಿ, ಅದರದ್ದು ಬೆಲೆ ಎಷ್ಟಾಗಿದೆ? 22 ಕ್ಯಾರೆಟ್ ಚಿನ್ನದಲ್ಲಿ 91.6% ಬಂಗಾರ ಇರುತ್ತೆ, 9.4% ಮೆಟಲ್ಸ್ ಗಳನ್ನ ಮಿಕ್ಸ್ ಮಾಡಿ ಬಂಗಾರವನ್ನ ರೆಡಿ ಮಾಡಿರ್ತಾರೆ. ಇದರದ್ದು ಬೆಲೆ ಎಷ್ಟಿದೆ ಅಂತ ನೋಡೋಣ. 22 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ 1,39,650 ರೂಪಾಯಿ ಇದೆ. ನೋಡಿ, ಇದು ಕೂಡ ಹೋದ ವಾರ
1,43,000 ಇತ್ತು. ಆದ್ರೆ ಹೋದ ತಿಂಗಳು ಇದರದ್ದು ಬೆಲೆ 1,32,000 ರೂಪಾಯಿನೂ ಇತ್ತು. ಯಾರೆಲ್ಲ ಕರೆಕ್ಟ್ ಟೈಮ್ ಅಲ್ಲಿ ಬಂಗಾರ ಖರೀದಿ ಮಾಡಿರ್ತೀರಾ ಅವರಿಗೆ ಕಡಿಮೆ ಬೆಲೆಗೆ ಬಂಗಾರ ಸಿಕ್ಕಿರುತ್ತೆ. ತುಂಬಾ ಜನ ಬೆಲೆ ಇಳಿಕೆ ಆದ್ರೂ ಕೂಡ ಖರೀದಿ ಮಾಡಲ್ಲ, ಮತ್ತಷ್ಟು ಇಳಿಕೆ ಆಗಲಿ ಅಂತ ವೇಟ್ ಮಾಡ್ತಾರೆ. ಅವಾಗ ಬಂಗಾರ ಮತ್ತೆ ಉಲ್ಟಾ ಹೊಡೆದು ಬೆಲೆಯಲ್ಲಿ ಏರಿಕೆ ಆಗ್ತಾ ಇದೆ. ತುಂಬಾ ಜನ ಏರುವಾಗ ಸ್ವಲ್ಪ ಕಾಯ್ತಾರೆ, ಆದ್ರೆ ಬೆಲೆ ಮತ್ತೆ ಏರಿಕೆ ಆಗೋದ್ರ ಮೂಲಕ ಬಂಗಾರ ಖರೀದಿ ಮಾಡೋರಿಗೆ ಶಾಕ್ ಕೊಡುತ್ತೆ. ಹಳೆಯದು ಬಂಗಾರ ನಿಮ್ಮ ಮನೆಯಲ್ಲಿದ್ರೆ ಈಗ ಒಂದು ಒಳ್ಳೆ ಬೆಲೆ, ಅಂದ್ರೆ ಬೆಳೆ ತುಂಬಾ ಏರಿಕೆ ಆಗಿರೋದ್ರಿಂದ ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಏರಿಕೆನೂ ಕೂಡ ಆಗಬಹುದು ಅಂತ. ಹಾಗಾದ್ರೆ ಇವತ್ತು 24 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ಅಂತ ನೋಡೋದಾದ್ರೆ, ಇದು ನೋಡಿ ಗಟ್ಟಿ ಬಂಗಾರ ಅಂತ ನಾವೇನ್ ಕರಿತೀವಿ ಇದೇ ಆಗಿರುತ್ತೆ. ಇದ್ರ ಮೇಲೆ ಮೇಕಿಂಗ್ ಚಾರ್ಜಸ್ ತುಂಬಾ ಕಡಿಮೆ ಇರುತ್ತೆ ಹಾಗೂ GST 3% ಇದ್ರ ಮೇಲೂ ಕೂಡ ಇರುತ್ತೆ. ಇದರದ್ದು ಬೆಲೆ 10 ಗ್ರಾಮ್ಗೆ 1,52,350 ರೂಪಾಯಿ ಇದೆ. ನೋಡಿ, ಹೋದ ವಾರ ಇದ್ರದ್ದು ಬೆಲೆ 1,55,000 ರೂಪಾಯಿ ಇತ್ತು. ಹೋದ ತಿಂಗಳು ಕೂಡ ಇದ್ರದ್ದು ಬೆಲೆ 1,40,000 ರೂಪಾಯಿ ತನಕನೂ ಬಂದಿತ್ತು. ಅವಾಗೆಲ್ಲ ಖರೀದಿ ಮಾಡೋರಿಗೆ ಇವತ್ತು ಲಾಭ ಅಂತಾನೆ ಹೇಳ್ಬಹುದು. ಆದ್ರೆ ಯಾರೆಲ್ಲ 1,55,000 ರೂಪಾಯಿಗೆ ಖರೀದಿ ಮಾಡಿದ್ರು ಇವತ್ತು ಅವರಿಗೆ 2,500-3,000 ರೂಪಾಯಿ ನಷ್ಟ ಅಂತಾನು ಕೂಡ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಅಂತ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.